ಜನಪರ ಸಂಸ್ಕೃತಿಯೇ ನಿಜವಾದ ಭಾರತೀಯ ಸಂಸ್ಕೃತಿ. ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೆಯ ಅತ್ಯಂತ ಮುಖ್ಯವಾಗಿ ಇವತ್ತು ನಾವು ಏನು ಮಾಡಬೇಕು ಮತ್ತು ನಾವು ಎತ್ಕಡೆ ಚಲಿಸಬೇಕು, ರಂಗಭೂಮಿ ಮತ್ತು ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರಗಳ ಕೆಲಸ ಏನು ಅನ್ನೋದ್ರನ್ನ ಸನ್ಮಾನ್ಯ ಬರಗೂರು ರಾಮಚಂದ್ರಪ್ಪನವರು ನಮಗೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಬರಗೂರು ರಾಮಚಂದ್ರಪ್ಪನವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಮೊನ್ನೆ ಸತ್ಯವನ್ನು ಮಾತನಾಡಿದಾಗ ಪ್ರಕಾಶ್ ರಾಜ್ರವರು ವಿಧಾನಸೌಧ ಮುಂದೆ ಸಿನಿಮಾದ ಪ್ರಕಾಶ್ ಮಾತಾಡಿದಾಗ ಅನೇಕ ಜನ ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಒಂದು ನಮ್ಮ ಸಾಂಸ್ಕೃತಿಕ ಕ್ಷೇತ್ರ ಮಾತ್ರ ಪ್ರಕಾಶ್ ರಾಜ್ರವ್ರನ್ನ ಒಪ್ಕೊಳ್ತು ಅವ್ರ ಮಾತುಗಳನ್ನ. ಯಾಕೆ ಅಂದರೆ ಇವತ್ತು ನೋಡಿ, ಭಾರತೀಯ ಸಂಸ್ಕೃತಿ ಅಂದರೆ ಇವತ್ತಿನ ಕೆಲವು ಜನ ಅದನ್ನು ಭಾರತೀಯ ಸಂಸ್ಕೃತಿ ಅಂದರೆ ಅದು ವೈದಿಕ ಸಂಸ್ಕೃತಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಒಂದು ಚೆನ್ನಾಗಿ ತಿಳ್ಕೊಳ್ಬೇಕು, ಭಾರತೀಯ ಸಂಸ್ಕೃತಿ ನಿಜವಾಗಲೂ ಕೂಡ ಕಟ್ಟಲ್ಪಟ್ಟಿರುವುದು ಗುಡ್ಡಗಾಡು ಜನಗಳಿಂದ, ಆದಿವಾಸಿ ಜನಗಳಿಂದ, ಅಲೆಮಾರಿಗಳಿಂದ ಇವತ್ತು ಈ ಸಂಸ್ಕೃತಿ ಕಟ್ಟಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಚೆನ್ನಾಗಿ ಅಳತೆ ಮಾಡ್ಕೊಬೇಕು. ಈ ದೇಶ ಕೇವಲ ಯಾವುದೋ ಒಂದು ಜಾತಿ, ಒಂದು ಧರ್ಮಕ್ಕೆ ಸೀಮಿತವಾದಂಥ ದೇಶ ಆಗಿರಲಿಲ್ಲ, ಯಾವತ್ತೂ ಆಗೋದೂ ಇಲ್ಲ. ಇವರು ಸಹಸ್ರ ವರ್ಷಗಳು ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ಆದರೆ ಹುನ್ನಾರಗಳು ನಡೀತಾ ಇರ್ತವೆ. ಸುಳ್ಳನ್ನು ಎಲ್ಲ ಕಡೆಗಳಲ್ಲೂ ಕೂಡ ಸತ್ಯಕ್ಕೆ ಮೇಲೆ ತಲೆ ಹೊಡೆದಂಗೆ ಪ್ರತಿಪಾದಿಸುವಂತಹ ಕೆಲಸವನ್ನು ಇವತ್ತು ಭ್ರಷ್ಟರುಗಳು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬರಗೂರು ರಾಮಚಂದ್ರಪ್ಪನವರು ಹೇಳಿದಾಗೆ ರಂಗಭೂಮಿಯ ಕೆಲಸ ಬಹಳ ದೊಡ್ಡದಾದಂಥ ಕೆಲಸ ಆಗಬೇಕಾಗಿದೆ. ಈಗಾಗಲೇ ಒನ್ ವುಮೆನ್ ಶೋ ಮಾಡಿದ್ರು ಕೂಡ ಉಮಾಶ್ರೀ ಅವರು ಆ ಯಯಾತಿ ನಾಟಕದ ಅನೇಕ ಮಾತುಗಳಲ್ಲಿ ಕೂಡ ಯಾವ ರೀತಿ ನಮ್ಮ ಸಂಸ್ಕೃತಿ ಇರಬೇಕು ಅನ್ನೋದನ್ನು ಕಟ್ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಗುಲಾಮಿ ಪದ್ಧತಿಯಿಂದ ನಾವು ಬಚಾವಾಗಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಪ್ರಕಾಶ್ ರಾಜ್ ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳ ಮೂಲಕನೂ ಕೂಡ ಅದನ್ನು ತೋರಿಸ್ಕೊಡ್ತಾ ಬಂದಿದ್ದಾರೆ. ಬರಗೂರು ರಾಮಚಂದ್ರಪ್ಪನವರಂತೂ ಬರಗೂರು ರಾಮಚಂದ್ರಪ್ಪನವ್ರು ಹೇಳಿದೆ, ಗೊರು ಚನ್ನಬಸಪ್ಪನವರು ಯಾವ ರೀತಿಯಾಗಿ ಒಂದು 12ನೇ ಶತಮಾನದ ಶರಣರ ಚಿಂತನೆಗಳನ್ನು ಇವತ್ತು ವೈದಿಕ ಶಾಹಿಗಳು ಅಪಹರಿಸಿದ್ದಾರೆ ಅನ್ನೋದನ್ನು ಕೂಡ ಸಾಕಷ್ಟು ವೇದಿಕೆಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಹೀಗಾಗಿ ಇವತ್ತಿನ ಈ ವೇದಿಕೆ ಇದೆಯಲ್ಲ, ಈ ವೇದಿಕೆ ಇದು ಜನಪರ ಸಂಸ್ಕೃತಿಯ ವೇದಿಕೆ. ಜನಪರ ಸಂಸ್ಕೃತಿಯೇ ನಿಜವಾದ ಭಾರತೀಯ ಸಂಸ್ಕೃತಿ. ಅಂತಹ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಉದ್ದೇಶವೇ ರಂಗ ಪರಿಷೆ, ಭಾರತ ರಂಗ ಮಹೋತ್ಸವ. ಅದು ಬಿಟ್ಟು ನಮ್ಮದು ಬೇರೆ ಉದ್ದೇಶ ಇಲ್ಲ. ನಮಸ್ಕಾರ.